ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ಪ್ರತಿನಿತ್ಯವೂ ನಮಗೆ ನಿರೀಕ್ಷೆಯನ್ನು ಕೊಡುವಂಥ ಆ ನಿರೀಕ್ಷೆ ವಾಕ್ಯ ಧ್ಯಾನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಸಂಧಿಸುವುದರಲ್ಲಿ ನನಗೆ ಬಹಳ ಸಂತೋಷ. ನಮಗೆ ಬಲವು, ನಮಗೆ ಧೈರ್ಯವು, ನಮಗೆ ನಂಬಿಕೆಯು, ನಮಗೆ ನಿರೀಕ್ಷೆಯು, ನಮಗೆ ಆಶೀರ್ವಾದವು, ನಮಗೆ ಉಜ್ಜೀವನವು ಕೊಡುವಂಥ ಏಕೈಕ ಪುಸ್ತಕ ಅದು ಈ ಸತ್ಯವೇದ ಪುಸ್ತಕ. ಇದು ನಮ್ಮ ಕರದಲ್ಲಿರುವುದೇ ದೊಡ್ಡ ಆಶೀರ್ವಾದ. ಎಷ್ಟೋ ಶ್ರೀಮಂತರ ಕೈಯಲ್ಲಿಲ್ಲ, ಎಷ್ಟೋ ವಿಜ್ಞಾನಿಗಳ ಕೈಯಲ್ಲಿಲ್ಲ, ಎಷ್ಟೋ ಅಧಿಕಾರಿಗಳ ಕೈಯಲ್ಲಿಲ್ಲ, ಎಷ್ಟೋ ಪ್ರಧಾನಿಗಳ ಕೈಯಲ್ಲಿಲ್ಲ. ಸಾಧಾರಣವಾದಂಥ ನಿಮ್ಮ ನನ್ನ ಕೈಯಲ್ಲಿ ದೇವರು ಕೊಟ್ಟಿದ್ದಾನೆ. ಇದು ಸಾಧಾರಣವಾದಂಥ ಮನುಷ್ಯರಾಗಿ ನಾವಿರ್ಬೋದು, ಆದರೆ ಇದು ಅಮೂಲ್ಯವಾದಂಥ ಪುಸ್ತಕ. ಇದು ಸಾಧಾರಣವಾದ ಪುಸ್ತಕ ಅಲ್ಲ, ಜೀವವುಳ್ಳ ಪುಸ್ತಕ. ವರ್ಡ್ ಆಫ್ ಗಾಡ್ ಅಂದರೆ ದೇವರ ಮಾತಿರುವಂಥ ಪುಸ್ತಕ. ಇವತ್ತು ನಿರೀಕ್ಷೆ ಕೊಡುವಂಥ ವಾಕ್ಯ ಕೀರ್ತನೆಗಳು 50:15. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 50 ವರ್ಸ್ 15. ಕಷ್ಟಕಾಲದಲ್ಲಿ ನನಗೆ ಮೊರೆ ಇಡ್ರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಕರ್ತನು ನಮಗೆ ಜ್ಞಾಪಕಪಡಿಸುವಂಥ ಒಂದು ವಾಕ್ಯ ಅಥವಾ ವಾಗ್ದಾನ ಏನಂತ ನೋಡಬೇಕಾದ್ರೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ. ಯಾರು ಈ ಥರ ಹೇಳಕ್ಕೆ ಸಾಧ್ಯ? ನಿಮ್ಮ ಅಣ್ಣ ತಮ್ಮಂದರು ಹೇಳ್ತಾರೆ, ಕಷ್ಟ ಕಾಲದಲ್ಲಿ ದಯವಿಟ್ಟು ನನಗೆ ಕಾಲ್ ಮಾಡಬೇಡಪ್ಪ. ಬಂಧು ಬಳಗದವ್ರು ಹೇಳ್ತಾರೆ, ನಿನಗೆ ಕಷ್ಟ ಅಂತ ಹೇಳಿದ್ರೆ ನೀನು ಕರೆ ಮಾಡೋದೇ ಬೇಡ, ಅವರೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕಷ್ಟ ಕಾಲ ಅಂತ ನಿನಗೆ ಗೊತ್ತಾಗೋದಾದರೆ ನಿನ್ನ ನೆರೆಯವರು ಕೂಡ ಬಾಗಿಲನ್ನು ಮುಚ್ಚುತ್ತಾರೆ. ಆದರೆ ಜೀವವುಳ್ಳ ದೇವರು ಹೇಳ್ತಿದ್ದಾನೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ. ಇನ್ನೊಂದು ವಿಷಯ, ಕೆಲವರು ಕಷ್ಟ ಕಾಲದಲ್ಲೇ ದೇವರನ್ನು ಹುಡುಕ್ತಾರೆ. ಆ ಥರ ಇರಬೇಡ್ರಿ. ಎಲ್ಲ ಕಾಲದಲ್ಲೂ ಹುಡುಕ್ರಿ. ಕಷ್ಟ ಕಾಲದಲ್ಲೂ ಹುಡುಕಿದ್ರೆ ದೇವರು ಸದುತ್ತರ ಕೊಡ್ತಾನೆ. ಎಲ್ಲ ಕಾಲದಲ್ಲೂ ದೇವರನ್ನು ಹುಡುಕ್ರಿ. ಈಗ ಕರ್ತನು ಹೇಳ್ತಿದ್ದಾನೆ, ಕಷ್ಟ ಕಾಲ ಅಂತ ಬಂದ್ಬಿಟ್ರೆ ಕಷ್ಟ ಎಲ್ರಿಗೂ ಬರುತ್ತೆ. ನೀತಿವಂತರಿಗೂ ಕಷ್ಟ ಬರುತ್ತೆ, ಅನೀತಿವಂತರಿಗೂ ಕಷ್ಟ ಬರುತ್ತೆ. ನೋಡ್ರಿ, ಮತ್ತಾಯ ಪುಸ್ತಕದಲ್ಲಿ ಆ ಬೆಟ್ಟದ ಪರ್ವತ ಪ್ರಸಂಗದಲ್ಲಿ ನೋಡಬೇಕಾದ್ರೆ ಅಲ್ಲಿ ಒಂದು ಮನೆ ಉಸುಬಿನ ಮೇಲೆ ಕಟ್ಟಲ್ಪಟ್ಟಿತ್ತು, ಒಂದು ಮನೆ ಬಂಡೆ ಮೇಲೆ ಕಟ್ಟಲ್ಪಟ್ಟಿತ್ತು. ಆದರೆ ಎರಡ ಮೇಲೂ ಮಳೆ ಸುರಿಯಿತು. ಬಂಡೆ ಮೇಲಿರೋಂಥ ಮನೆ ಮೇಲೂ ಮಳೆ ಸುರಿಯಿತು, ಉಸುಬಿನ ಮೇಲೆ ಕಟ್ಟಿದಂಥ ಮನೆ ಮೇಲೂ ಮಳೆ ಸುರಿಯಿತು. ಬಿರುಗಾಳಿ ಬೀಸ್ತು, ಹಳ್ಳಗಳು ಬಂದವು. ಅಂದರೆ ಕಷ್ಟವು ಈ ಲೋಕದಲ್ಲಿ ಒಂದು ಉಪದ್ರವಗಳು ದುಷ್ಟನಿಗೂ ಬರ್ತದೆ, ನೀತಿವಂತನಿಗೂ ಬರ್ತದೆ. ಆದರೆ ದುಷ್ಟನಿಗೆ ಬರಬೇಕಾದ್ರೆ ಯಾರು ಸಹಾಯ ಮಾಡ್ತಾರೆ ನನಗೆ ಗೊತ್ತಿಲ್ಲ, ನೀತಿವಂತನಿಗೆ ಪರಲೋಕದ ದೇವರು ಸಹಾಯ ಮಾಡ್ತಾರೆ. ಏನು ಹೇಳ್ತಿದ್ದಾನೆ? ಕಷ್ಟ ಕಾಲ, ಕಷ್ಟ ಅಂತ ಬಂದರೆ, ಆಪತ್ತು ಅಂತ ಬಂದರೆ ನನಗೆ ಮೊರೆ ಇಡು. ಕರ್ತನ ಏನು ವಾಗ್ದಾನ ಕೊಡ್ತಿದ್ದಾನೆ? ನಾನು ನಿನ್ನನ್ನು ಬಿಡಿಸುವೆ. ಆಮೇಲೆ ನಾನು ಏನು ಮಾಡ್ತೀನಿ? ಮೊರೆ ಇಟ್ಟಿದ ತಕ್ಷಣ ನಾನು ಮುಖ ತಿರುಗಿಸ್ಕೊಂಡು ಹೋಗೋದಿಲ್ಲ, ನಾನು ನಿನ್ನನ್ನು ಬಿಡಿಸುವೆ. ಇವತ್ತು ಯಾಕೆ ನಮಗೆ ಇನ್ನೂ ಬಿಡುಗಡೆ ಇಲ್ಲ? ಮೊರೆ ಇಡ್ತಿಲ್ಲ, ದೇವರು ನೋಡಿ ಕೂಗ್ತಿಲ್ಲ. ಕರ್ತನ್ ಹೇಳ್ತಿದ್ದಾನೆ, ಸ್ವತಃ ಹೇಳ್ತಿದ್ದಾನೆ, ಮಗನೇ ಮಗಳೇ, ಕಷ್ಟ ಅನುಭವಿಸ್ತಾ ಇದೆಯಲ್ಲ, ಹಣದ ಕಷ್ಟ ಇರ್ಬೋದು, ವ್ಯಾಧಿಯ ಕಷ್ಟ ಇರ್ಬೋದು, ಕುಟುಂಬದಲ್ಲಿ ಯಾವುದೋ ಒಂದು ಬಾಂಧವ್ಯದ ಬಿರುಕುಗಳು ಉಂಟಾಗಿ ಹೋರಾಡ್ತಿರ್ಬೋದು, ಕಣ್ಣೀರಿನ ವೇದನೆಯ ತಗ್ಗಿನಲ್ಲಿ ನಡೀತಾ ಇರ್ಬೋದು. ಯಾವುದೇ ಒಂದು ಕಷ್ಟ ಇದ್ದರೂ ಕೂಡ ಕರ್ತನ ಹೇಳ್ತೀನಿ, ನನಗೆ ಮೊರೆ ಇಡುವಾಗ ನಾನು ನಿನ್ನನ್ನು ಬಿಡಿಸುವೆ. ಇವತ್ತೇ ಮೊರೆ ಇಡ್ರಿ, ಇವತ್ತೇ ಕೂಗ್ರಿ, ಯೇಸುವೇ ನನ್ನನ್ನು ಕಾಪಾಡು, ಯೇಸುವೇ ನನ್ನನ್ನು ಆಶೀರ್ವದಿಸು, ಯೇಸುವೇ ನನ್ನನ್ನು ರಕ್ಷಿಸು. ನೀನು ಕೂಗುವಾಗ ಆತನ ಸದುತ್ರವನ್ನು ಕೊಡ್ತಾನೆ. ಸದುತ್ರ ಹೇಗಿರ್ತದೆ? ಬಿಡುಗಡೆ. ಅಲ್ಲೂಯ್ಯ. ನೋಡ್ರಿ, ಯೋನನು ಮೀನಿನ ಹೊಟ್ಟೆಯಿಂದ ದೇವರು ನೋಡಿ ಕೂಗುದ, ಆ ಮೀನಿನ ಹೊಟ್ಟೆಯಿಂದ ದೇವರವನ್ನು ಬಿಡಿಸಿದ. ಅಲ್ಲೂಯ್ಯ. ಯಾರು ಎಲ್ಲಿಂದ ಯಾವುದೇ ಸಿಂಹದ ಗವಿ ಆಗಿರಲಿ, ಉರಿಯುವಂಥ ಬೆಂಕಿಯ ಜ್ವಾಲೆ ಆಗಿರಲಿ, ಕಡಲಿನಲ್ಲಿರಲಿ, ನೀರಿನಲ್ಲಿ ಮುಳುಗಿ ಹೋಗುವಂಥ ಪರಿಸ್ಥಿತಿ ಆಗಿರಲಿ, ಅಥವಾ ಮೀನಿನ ಹೊಟ್ಟೆಯಲ್ಲಿರುವ ಹಾಗೆ ಪರಿಸ್ಥಿತಿ ಇರಲಿ, ಎಲ್ಲ ಇದ್ದರೂ ಕೂಡ ದೇವರು ನೋಡಿ ಕರೆದರೆ ಆತನು ಬಿಡಿಸುವ. ಆಮೇಲೆ ಆಗ ನಾವೇನು ಮಾಡ್ತೇವೆ? ಆತನನ್ನು ಕೊಂಡಾಡ್ತೇವೆ, ಮಹಿಮೆ ಪಡಿಸ್ತೇವೆ. ಆದ್ದರಿಂದ ಬಿಡುಗಡೆ ನಿನಗೆ ನಿಶ್ಚಯ. ಇದು ಕರ್ತನ ವಾಗ್ದಾನ. ನೀವು ನಾನು ಮಾಡಬೇಕಾದದ್ದು ಕರ್ತನ ನೋಡಿ ಕೂಗೋಣ, ಕರೆಯೋಣ, ಮೊರೆ ಇಡೋಣ, ವಿಜ್ಞಾಪಿಸೋಣ, ಭಿನ್ನಯಿಸೋಣ, ಪ್ರಾರ್ಥಿಸೋಣ, ಬೇಡಿಕೊಳ್ಳೋಣ. ಕರ್ತನ ನಿಶ್ಚಯವಾಗಿ ನಮ್ಮನ್ನು ಬಿಡಿಸುವ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ದೇವರೇ, ನಾವು ನಿಮಗೆ ಮೊರೆ ಇಡುವಾಗ ನೀವು ನಮ್ಮನ್ನು ಬಿಡಿಸ್ತೀಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಇವತ್ತು ನಿನ್ನ ಜನರಿಗೆ ಬಿಡುಗಡೆಯನ್ನು ಅನುಗ್ರಹಿಸು. ಅವರ ಬಿಡುಗಡೆಯನ್ನು ಕಾಣಲಿ, ಕಾರಣ ಅವರು ನಿನ್ನ ನೋಡಿ ಮೊರೆ ಇಡ್ತಿದ್ದಾರೆ. ಬಿಡುಗಡೆಯನ್ನು ಕಂಡು ನಿನ್ನನ್ನು ಕೊಂಡಾಡಲಿ ಸ್ವಾಮಿ. ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.
Have a blessed day. Call unto God in the days of trouble. He will deliver you and you will glorify His name. Deliverance is assured for you, my brother, my sister. God bless you. Amen.